ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಕಗ್ಗಂಟಾಗ್ತಾ ಇದೆ. ಒಳ ಮೀಸಲಾತಿ ನೀಡಬೇಕು ಅಂತ ದಲಿತ ಸಚಿವರುಗಳು ಆಗ್ರಹಿಸ್ತಾ ಇದ್ದಾರೆ. ಅದರಲ್ಲೂ ದಲಿತ ಈ SC ಬಲಗೈ ಪಡೆ ಬೇಕೇ ಬೇಕು ನಮಗೆ ಒಳ ಮೀಸಲಾತಿ ಅಂತ ಹೇಳಿ ಹಠ ಹಿಡಿದಿದ್ದಾರೆ. ಇವತ್ತು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಡೆಸಲಾಗಿದ್ರು. ಚರ್ಚೆ ಅಪೂರ್ಣ ಆಗಿದೆ. ಹೀಗಾಗಿ ಮತ್ತೊಮ್ಮೆ ಸಭೆ ಸೇರೋದಕ್ಕೆ ತೀರ್ಮಾನಿಸಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರೆಲ್ಲರೂ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಒಮ್ಮತವನ್ನು ಮೂಡದ ಇರುವಂತಹ ಕಾರಣಕ್ಕಾಗಿ ಸಭೆ ಅಪೂರ್ಣಗೊಂಡಿದೆ. ಹೀಗಾಗಿ ಒಳ ಮೀಸಲಾತಿ ಜಾರಿ ಸರ್ಕಾರಕ್ಕೆ ಕಬ್ಬಿಣದ ಕಡಲೆ ಆಗಿದೆ. ಒಳ ಮೀಸಲಾತಿ ಪ್ರಕಟಿಸದೆ ಹೊಸ ನೇಮಕಾತಿ ಮಾಡೋದು ಕೂಡ ಸಮಸ್ಯೆ ಇರುವಂತ ಕಾರಣಕ್ಕಾಗಿ ನೇಮಕಾತಿ ಮಾಡಲಿಲ್ಲ ಅಂತ ಅಂದ್ರೆ ಅಲ್ಲಿ ಹುಡುಗರು ಪ್ರೊಟೆಸ್ಟ್ ಮಾಡ್ತಾರೆ, ನೇಮಕಾತಿ ಮಾಡೋಕೆ ಹೋದ್ರೆ ಸಚಿವರುಗಳು ಪ್ರೊಟೆಸ್ಟ್ ಮಾಡ್ತಾರೆ. ಅಳಕತ್ತರಿಯಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ. ಕ್ಯಾಬಿನೆಟ್ ಅಲ್ಲಿ ಅಪೂರ್ಣವಾಗದೆ ಪೂರ್ತಿ ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಒಳ ಮೀಸಲಾತಿ ಜೊತೆಗೆ ಲೀಗಲ್ ಪ್ರಾಬ್ಲಮ್ಸ್ ಮತ್ತು ಪ್ರಮೋಷನ್ ವಿಷಯದಲ್ಲಿ ಕೂಡ ABCಗೆ ಸಮವಾಗಿ ಸಿಗಬೇಕು ಅನ್ನೋದನ್ನ ನಾವೊಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಅದನ್ನು ಮತ್ತೊಂದು ಕಡೆ ಬಿಹಾರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗಿದೆ. ದಶಕಗಳ ಕಾಲ ಬಿಹಾರವನ್ನ ಆಳಿದ್ದಂತಹ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದಂತಹ ನಿತೀಶ್ ಕುಮಾರ್ ರಾಜ್ಯಸಭೆ ಪ್ರವೇಶಿಸಲಿದ್ದಾರೆ. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಬೆಳವಣಿಗೆ ನಂತರ ಬಿಹಾರದಲ್ಲಿ ಮೊದಲ ಬಿಜೆಪಿ CM ಆಯ್ಕೆಯಾಗಲಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. CM ರೇಸ್ನಲ್ಲಿ ಹಲವರಿದ್ದು ಬಿಜೆಪಿ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ನಿತೀಶ್ ಕುಮಾರ್ ಮಾರ್ಚ್ 16ನೇ ತಾರೀಕಿನಂದು ರಾಜೀನಾಮೆ ನೀಡಲಿದ್ದಾರೆ ಮುಖ್ಯಮಂತ್ರಿ ಪದವಿಗೆ ಅನ್ನೋದು ತಿಳಿದು ಬರ್ತಾ ಇದೆ.